ನೀವು ನಗೋದನ್ನ ನೋಡ್ತಾ ಇದ್ರೆ ಯಾವಾಗಲೂ ನೋಡ್ತಾನೆ ಇರಬೇಕು ಅನ್ಸುತ್ತೆ. ನಿಮ್ಮಂತ ಕ್ಯೂಟ್ ಬಾಯ್ ಪಕ್ಕದಲ್ಲಿ ಇರ್ಬೇಕಾದ್ರೆ ನಗ್ದೇ ಇರಕ್ಕಾಗತ್ತಾ ಡಿಯರ್? ನನಗಾಗ್ತಾ ಇರೋ ಸಂತೋಷಕ್ಕೆ ನಿನಗೇನಾದ್ರೂ ಒಂದು ಗಿಫ್ಟ್ ಕೊಡಿಸ್ಬೇಕು ಅಂತ ಅನಿಸ್ತಾ ಇದೆ ಡಿಯರ್. ಹೌದಾ? ಏನ್ ಗಿಫ್ಟ್ ಕೊಡಿಸ್ತೀರಾ? ನೀನು ಏನು ಕೇಳಿದ್ರು ಕೊಡಿಸ್ತೀನಿ. ಪ್ರಾಮಿಸ್? ಪ್ರಾಮಿಸ್. ನೀವ್ ಯಾವಾಗ್ಲೂ ನನ್ನ ಜೊತೆ ಹೀಗೆ ನಗ್ನಗ್ತಾ ಇರಬೇಕು. ನೀವು ನಿಮ್ ಪ್ರೀತಿ ನನಗೆ ಸಂಪೂರ್ಣವಾಗ್ಬೇಕು. ಹೌದು ಅರುಣ್, ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನನ್ನ ಮನ್ಸನ್ನ ಸಂಪೂರ್ಣವಾಗಿ ನಿಮಗೆ ಕೊಟ್ಟಿದ್ದೀನಿ. ಇನ್ನೊಂದು ವಿಷಯ ಏನ್ ಗೊತ್ತಾ? ಏನು ಹೇಳಿ ನಿಶಾ? ನಾನು ತುಂಬಾ ಸ್ವಾರ್ಥಿ. ನಾನು ಇಷ್ಟಪಟ್ಟಿದ್ದು ಎಷ್ಟೇ ಕಷ್ಟ ಆದ್ರೂ ಅದನ್ನ ಪಡ್ಕೊಳ್ದೆ ಬಿಡಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನನ್ನ ಪ್ರೀತಿಗೆ ಮೋಸ ಆಗ್ಬಾರ್ದು. ನಾನು ಇಷ್ಟಪಡ್ತಾ ಇರೋ ಹುಡುಗಿ ನನ್ನ ಕೈಗೆ ಸಿಗ್ತಾ ಇರಬೇಕಾದ್ರೆ ನಾನು ಯಾಕೆ ಮೋಸ ಮಾಡಲಿ? ನೋಡು, ನಾನು ನಿನ್ನನ್ನು ಯಾವತ್ತೂ ಕೈ ಬಿಡಲ್ಲ, ಯೋಚನೆ ಮಾಡಬೇಡ. ಹಾಗಲ್ಲ ಅರುಣ್, ನಮ್ಮ ತಂದೆ ತಾಯಿ ಚಿಕ್ಕ ವಯಸ್ಸಿಂದ ನನ್ನ ಓದಿಸಿ ಬೆಳ್ಸಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ನಾನೇನೇ ಕೆಲಸ ಮಾಡಿದ್ರೂ ಅದು ಸರಿಯಾಗಿರುತ್ತೆ ಅಂತ ನನ್ನ ತುಂಬ ನಂಬಿದ್ದಾರೆ. ನಾನು ಮದುವೆ ಆಗೋ ಹುಡುಗನ ವಿಷಯದಲ್ಲೂ ಅಷ್ಟೇ, ಅವ್ರದ್ದೇನೂ ಅಭ್ಯಂತರ ಇಲ್ಲ. ನಾನು ಯಾವ ಹುಡುಗನ ಇಷ್ಟಪಡ್ತೀನೋ ಅದೇ ಹುಡುಗನ ಜೊತೆ ನಾನು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಹೆತ್ತೋರು ಅಷ್ಟು ಸ್ವಾತಂತ್ರ್ಯ ಕೊಟ್ಟಿರ್ಬೇಕಾದ್ರೆ ನನ್ನ ಸೆಲೆಕ್ಷನ್ ಕರೆಕ್ಟಾಗಿರ್ಬೇಕಲ್ವಾ? ಅದಕ್ಕೆ ಹೇಳಿದ್ದು. ಹೌದು, ನೀನು ನನ್ನ ಮೇಲಿಟ್ಟಿರೋ ಪ್ರೀತಿಗೆ, ನಿಮ್ಮ ತಂದೆ ತಾಯಿ ನಿನ್ನ ಮೇಲಿಟ್ಟಿರೋ ನಂಬಿಕೆಗೆ ನಾನು ಯಾವತ್ತೂ ಮೋಸ ಮಾಡಲ್ಲ. ನಾಳೆ ಸಂಜೆನೆ ನಿಮ್ಮ ತಂದೆ ತಾಯಿ ಹತ್ರ ಈ ವಿಷಯ ಮಾತಾಡ್ತೀನಿ, ಸರಿನಾ? ಐ ಲವ್ ಯು ಡಿಯರ್. ಐ ಟು ಲವ್ ಯು. ಆದ್ರೆ ಅದಕ್ಕೆ ಮುಂಚೆ ನೀನು ಸ್ವಲ್ಪ ಸ್ಲಿಮ್ ಆಗಬೇಕು. ಜಿಮ್ಗೆ ಹೋಗ್ತೀಯಲ್ಲ? ಬಾರ ಕಂದ, ನೋಡ ಅಮ್ಮ ಬೇಕಾ? ಕೂತ್ಕೋ ಕೂತ್ಕೋ ಕೂತ್ಕೋ. ಯಾರು ಬೇಕು ಅಂದೆ? ಅಮ್ಮ ಅಲ್ವಾ? ಆ ಹುಡುಗನಿಗೆ ಹೇಳಿದ್ದೆ ನನ್ನ ವಿಷಯ ಹೇಳ್ಬೇಡಂತ. ಏನ್ರಮ್ಮ ಯಾಕೆ ಕೂತಿದ್ದೀರಾ? ಅದು ಏನೂ ಇಲ್ಲ ಮಾವ. ಏನ್ರಮ್ಮ ಏನಾಯ್ತು? ಯಾಕಾಗ ಹೇಳ್ತೀಯ? ನಿನಗೆ ನಿನ್ನೂರು ಅಂತ ಇನ್ನೂ ಈ ಊರಲ್ಲಿ ಇವರಿದ್ದಾರೆ. ಸತ್ಯ ಏನು ಅಂತ ಇವ್ರಿಗೂ ಗೊತ್ತಾದ್ರೆ ಅದು ಮುಂದೆ ನಿನಗೆ ಸಹಾಯ ಆಗ್ಬೋದಲ್ವಾ? ಏನ್ ಸತ್ಯನಮ್ಮ, ನನ್ನ ಹತ್ರ ಯಾಕೆ ಮುಚ್ಚಿಡ್ತಾ ಇದೀಯಾ? ನಾನ್ ನಿನಗೆ ಮಾವನೇ ಇರ್ಬೋದು, ಆದ್ರೆ ನೀನ್ ನನ್ನ ಮಗಳಿದ್ದಾಗೆ ಈ ಅಪ್ಪನ ಹತ್ರ ಯಾಕಮ್ಮ ಮುಚ್ಚು ಮರೆ? ಅದೇನು ಹೇಳು. ಅದನ್ನ ನಾನೇ ಹೇಳ್ತೀನಿ. ಇಷ್ಟೇ ನಡೆದಿದ್ದು. ಈ ವಿಷಯ ಮೊದಲೇ ಯಾರೋ ನನ್ನ ಗಮನಕ್ಕೆ ತಂದಿದ್ರು, ಆದ್ರೆ ಖಂಡಿತವಾಗಿ ಹೇಳಿರ್ಲಿಲ್ಲ. ಆದ್ರೆ ಅದೇ ಸತ್ಯ ಆಗೋಯ್ತಲ್ಲಮ್ಮ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಏನು ತೋಚ್ತಾ ಇಲ್ಲ. ಹಾಗಂತ ಸುಮ್ಮನೆ ಇರಕ್ಕಾಗುತ್ತಾ? ಏನೇನ್ ಮಾಡ್ಬೇಕಂತ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬರ್ಲೇಬೇಕು. ಹೌದು ಕಣಮ್ಮ, ಈ ಗಂಡಸರ ಮನಸ್ಸು ಒಂದ್ ರೀತಿ ಕೋತಿ ಇದ್ದಾಗೆ, ಎಲ್ಲಿಂದ ಎಲ್ಲಿಗೆ ತಾರೆ ಗೊತ್ತೇ ಆಗೋದಿಲ್ಲ. ಆಮೇಲೆ ಆ ಹುಡುಗಿಯಿಂದ ಇವನು ಬಿದ್ದು ಇದ್ದು ಬದ್ದ ಆಸ್ತಿಯನ್ನ ಅವಳಿಗೆ ಬರ್ಕೊಟ್ಟು ಆಮೇಲೆ ನಿನಗೆ ಮೋಸ ಮಾಡ್ಬಿಡ್ತಾನೆ ಕಣಮ್ಮ. ಅಲ್ಲಮ್ಮ, ಇಷ್ಟಕ್ಕೆ ಭಯ ಪಟ್ಬಿಟ್ಟಿಯಲ್ಲಮ್ಮ. ನಿನಗ್ ಮೋಸ ಆಗೋದಕ್ಕೆ ನಾನ್ ಬಿಟ್ಬಿಡ್ತೀನ? ನಾನು ಯಾರು? ಮುತ್ತಣ್ಣ. ಯಾವುದೇ ಕಾರಣಕ್ಕೂ ನಿನಗ್ ಮೋಸ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ನೀನ್ ಧೈರ್ಯವಾಗಿರು. ನನಗೆ ನಂಬಕ್ಕಾಗ್ತಿಲ್ಲ. ಏ ಶೀಲಾ, ಅಲ್ಲೋಡೆ ಅರುಣ್. ಸರ್, ಅರುಣ್, ಅರುಣ್, ಸರ್, ಅರುಣ್ ರೀ. ಅರುಣ್, ಅರುಣ್. ಹೀಗೆ ಕಣಮ್ಮ, ಎಷ್ಟೋ ವಿಷಯಗಳು ನಮ್ ಗಮನಕ್ಕೆ ಬರ್ತವೆ, ಅದೆಷ್ಟೋ ವಿಷಯಗಳು ನಮ್ ಗಮನಕ್ಕೆ ಬರಲ್ಲ. ಆದ್ರೂ ಸತ್ಯ, ಅದನ್ನ ನಂಬಲೇಬೇಕು. ಇದೇ ಕಣಮ್ಮ ವಾಸ್ತವ, ಇದೇ ಕಣಮ್ಮ ಜೀವನ. ನಿನ್ಗೆ ಕನ್ಫರ್ಮ್ ಆಯ್ತಾ ನಾನು ಅವಾಗ್ಲೇ ಹೇಳಿದ್ದೆಲ್ಲ ನಿಜ ಅಂತ?
ಏ ಶೀಲಾ, ಶೀಲಾ, ಜ್ಯೋತಿ, ನೀನ್ ಯಾವಾಗ ಬಂದೆ? ಅದಿರ್ಲಿ, ಏನಾಯ್ತು ನಿನಗೆ? ಯಾಕೆ ಈ ಥರ ಫೀಲ್ ಆಗಿದೆಯಾ? ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಲ್ಲ. ಶೀಲಾ, ನಾನು ನಿನ್ನ ಗೆಳ್ತಿ ಕಣೆ. ಬರೀ ಗೆಳ್ತಿಯಲ್ಲ, ಆತ್ಮೀಯ ಗೆಳ್ತಿ. ನಿನ್ನ ಮನಸ್ಸಿನಲ್ಲಿ ಒಂಚೂರು ವ್ಯತ್ಯಾಸ ಆದರೂ ನನಗೆಲ್ಲ ಗೊತ್ತಾಗುತ್ತೆ. ನೀನೆಷ್ಟೇ ಮುಚ್ಚಿಟ್ರು ಈ ನಿನ್ನ ಕಣ್ಗಳಿವೆಯಲ್ಲ, ಅವೇ ನನಗೆಲ್ಲ ಹೇಳ್ಬಿಡ್ತಾವ ಕಣೆ. ಅದು ಅದು ಫ್ರೆಂಡ್ಶಿಪ್ ಅಂದರೆ ಬರೀ ಸುಖಕ್ಕೆ ಮಾತ್ರ ಅಲ್ಲ ಕಣೆ, ಕಷ್ಟಕ್ಕೂ ಆಗೋದೆ ನಿಜವಾದ ಫ್ರೆಂಡ್ಶಿಪ್. ಇಲ್ಲ ಅಂದರೆ ಅದು ನಮ್ದೊಂಥರ ಬರೀ ಟೈಮ್ ಪಾಸ್ ಫ್ರೆಂಡ್ಶಿಪ್ ಆಗುತ್ತೆ. ಪ್ಲೀಸ್ ನನ್ನ ಮೇಲೆ ನಂಬಿಕೆ ಇಟ್ಟು ಅದೇನು ಅಂತ ಹೇಳು. ಏನೇ ಇದು? ಅರುಣ್, ನನ್ನ ಹೆಸರಿಗೆ ಮಾಡಿರೋ ಆಸ್ತಿ ಪತ್ರ. ಅದಕ್ಕೆ ಖುಷಿ ಪಡೋದು ಬಿಟ್ಟು ಹೀಗೆ ಯಾಕೆ ವ್ಯಥೆ ಪಡ್ತಿದ್ಯಾ? ಈ ಆಸ್ತಿಗೆ ನಾನು ನನ್ನ ಜೀವನನ ಕಂದಾಯನ ಕಟ್ಬೇಕಂತೆ. ನೀವೇನ್ ಹೇಳ್ತಾ ಇದ್ದೀರೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮಗ್ ಬರೀ ಇಷ್ಟ ಅರ್ಥ ಆಗ್ತಿಲ್ಲ, ಆದ್ರೆ ನನಗೆ ನನ್ನ ಜೀವನನೇ ಅರ್ಥ ಆಗ್ತಿರೋ ಹಾಗಾಗ್ಬಿಟ್ಟಿದೆ. ಪ್ಲೀಸ್ ಕಣೆ, ಒಕ್ಟೊಕ್ಟಾಗಿ ಮಾತಾಡಬೇಡ. ನೀನೇನು ಹೇಳ್ತಿದ್ಯೋ ನನಗೊಂದು ಅರ್ಥ ಆಗ್ತಿಲ್ಲ. ಅದೇನು ಅರ್ಥ ಆಗೋ ರೀತಿ ಹೇಳ್ತೀಯಾ? ಅರುಣ್ ನನ್ನ ಪ್ರೇಯಸಿ ಜೊತೆ ಹೊಸ ಮನೆಯಲ್ಲಿ ಹೊಸ ಸಂಸಾರ ಮಾಡ್ತೀನಿ ಅಂತ ನನ್ನ ಮಗುನ ಬಿಟ್ಟು ಹೋದ್ರು ಕಣೆ. ಅದಕ್ಕೆ ನನಗೆ ನೋವಾಗ್ತಿಲ್ಲ. ಅವರು ಒಂದು ಮಾತು ಹೇಳಿದ್ರೆ ನಾನು ಈ ಪ್ರಪಂಚನೇ ಬಿಟ್ಟು ಹೊಟ್ಟೋಗ್ತಿದ್ದೆ. ಆದ್ರೆ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಅದೇ ಅದೇ ನನಗೆ ತುಂಬಾ ನೋವು ಕೊಟ್ಟಿದ್ದು. ಶೀಲಾ, ಏನೇ ಅದು? ಅವ್ರ ಮನಸ್ಸಿನಿಂದ, ಅವ್ರ ಹೃದಯದಿಂದ ನನ್ನನ್ನು ಹೊರಗೆ ಹೋಗು ಅಂತಿದ್ದಾರೆ. ನಾನು ಎಲ್ಲಿಗೆ ಹೋಗ್ಲಿ? ನಾನು ಎಲ್ಲಿಗೆ ಹೋಗ್ಲಿ? ನಾನು ಏನ್ ಮಾಡ್ಲಿ ಜ್ಯೋತಿ? ನನ್ಗೆ ಪ್ಲೀಸ್ ಶೀಲಾ, ಸಮಾಧಾನ ಮಾಡು. ಶೀಲಾ? ದೇವರೆಲ್ಲ ಒಳ್ಳೇದು ಮಾಡ್ತಾನೆ. ಯೋಚನೆ ಮಾಡಬೇಡ, ಶೀಲಾ? ನಾವೆಲ್ಲ ಇದೀವಿ. ಬನ್ನಿ ಮಾವ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಮಾವ. ನೀವ್ ಯಾವಾಗ ಬಂದ್ರಿ? ಇರ್ಲಮ್ಮ, ನೀನು ಅರುಣ್ ಕತೆ ಹೇಳ್ಬೇಕಾದ್ರೆ ಆವಾಗ್ಲೇ ಬಂದೆ. ಎಲ್ಲ ವಿಷಯ ಗೊತ್ತಾಯ್ತು. ನೀವೇನ್ ಎದ್ರುಕೊಂಬೇಡಿ, ಅವ್ರನ್ನ ತಿದ್ ಬುದ್ಧಿ ಕಲ್ಸೋದಿಕ್ಕೆ ನಮ್ಮ ಯಜಮಾನ್ರಿದ್ದಾರೆ. ನಮ್ಮೂರ್ನಾಗೆ ಯಾವನಾದ್ರೂ ಇಂಥ ಕೆಲಸ ಮಾಡಿದ್ರೆ ಕಂಬಕ್ ಕಟ್ಟಾಕಿ ಒದ್ ಬುದ್ಧಿ ಕಲ್ಸ್ತಾ ಇದ್ದೆ. ಅಂತದ್ರಲ್ಲಿ ನಿನಗೊನ್ಯಾಯ ಆಗ್ಬಿಡ್ತೀನಮ್ಮ ನಾನು. ಹಾಗೆಲ್ಲ ಯೋಚನೆ ಮಾಡ್ಬೇಡಿ ಮಾವ. ಪ್ರೀತಿನ ಬಲವಂತದಿಂದ ಪಡೆಯಕ್ಕಾಗೋದಿಲ್ಲ, ಪಡೀಲೂಬಾರ್ದು. ಅದೆಲ್ಲ ನಿಮ್ಗೆ ಗೊತ್ತಾಗಲ್ಲಮ್ಮ. ಒಟ್ನಲ್ಲಿ ನಿಮ್ ಸಂಸಾರ ಚೆನ್ನಾಗಿರ್ಬೇಕು, ಅದೇ ನಮ್ಗೆಲ್ರಿಗೂ ಬೇಕಾಗಿರೋದು. ಶೀಲಾ, ಇವ್ರು ಹೇಳಿದ್ರಲ್ಲ ಅರ್ಥ ಇದೆ ಕಣೆ. ನಾವು ಅವ್ರು ಹೇಗೆ ಹೋಗ್ತಾರೋ ಹಾಗೆ ಇರೋಕ್ ಬಿಟ್ರೆ ಅವ್ರು ಏನೇನೋ ಮಾಡ್ಬಿಡ್ತಾರೆ. ಇವ್ರ ಥರ ಹೇಳೋರು ಕೇಳೋರು ಇದ್ದಾರೆ ಅಂದ್ರೆ ಅವ್ರು ನಮ್ಮ ದಾರಿಗೆ ಬಂದೇ ಬರ್ತಾರೆ. ನೀನ್ ಧೈರ್ಯವಾಗಿರು. ಅದು ಹಾಗಲ್ಲ ಜ್ಯೋತಿ. ದಾರಿಗೆ ಬರ್ಲಿಲ್ಲ ಅಂದ್ರೆ ಸುಮ್ನೆ ಇದ್ಬಿಡ್ತಾನ ಈ ಮುತ್ತಣ್ಣ. ಮುತ್ತಣ್ಣ ಅಂದ್ರೆ ಹುಡುಗಾಟ ಅಲ್ಲ, ಅದು ನನ್ನ ಮನೆಯಲ್ಲಿ ಅನ್ನ ನಡೀತಾ ಇದ್ರೆ ನಾ ಕೈ ಕಟ್ಕೊಂಡು ಸುಮ್ನೆ ನಿಂತ್ಕೊಂಡ್ಬಿಡ್ತೀನ. ಹೆಂಗೆ? ಸೂಪರ್. ನೋಡಮ್ಮ ಶೀಲಾ, ನೀನು ಯಾವತ್ತೂ ಒಂಟಿ ಅಲ್ಲ. ಚಂದ್ರು ಇದ್ದಾನೆ, ನಾನಿದ್ದೀನಿ, ನಿನಗೋಸ್ಕರ ಬಹಳ ಜನ ಇದ್ದೀವಮ್ಮ. ನೋಡು, ಇವತ್ ನಿನ್ನ ಕರ್ಕೊಂಡು ಹೋಗಕ್ಕೆ ಆನಂದ್ ಅಂಕಲ್ ಬರೋದಿಲ್ಲ. ಚಂದ್ರು ಅಂಕಲ್ ಜೊತೆನೆ ಹೋಗ್ಬೇಕು. ಗೊತ್ತಾಯ್ತಾ? ಏನು? ನಾನು ಹೋಗಲ್ಲ. ಯೋಗಿ, ಹೋಗಲ್ಲ ಅನ್ಬಾರ್ದು ಪುಟ್ಟ. ಆನಂದ್ ಅಂಕಲು ಇನ್ಮೇಲೆ ಯಾವತ್ತೂ ಈ ಮನೆಗೆ ಬರಲ್ಲಪ್ಪ.
ಅವ್ರಿಗೂ ನಿಮ್ಮ ಅಪ್ಪಾಜಿಗೂ ಜಗಳ ಆಗಿದೆ. ಅವರು ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ. ನಿನ್ಗೆ ಇದನ್ನೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಮಗುನ್ ಕಳ್ಸಿ, ಸ್ಕೂಲ್ ಬಿಡ್ತೀನಿ. ಹೋಗ್ಬಾ ಪುಟ್ಟ. ನೋಡು, ಗುಡ್ ಬಾಯ್ ತರ ಹೋಗ್ಬಿಟ್ಟು ಬರ್ಬೇಕು. ಏನು ಗಲಾಟೆ ಮಾಡಬಾರ್ದು. ಓಕೆ, ಬರ ಪುಟ್ಟ, ಸ್ಕೂಲ್ ಬಿಡ್ತೀನಿ. ಗುಡ್ ಬಾ ಬೇಗ. ಬಾಯ್. ಬಾ ಬೇಗ, ಟೈಮ್ ಆಯ್ತು. ಅಮ್ಮಂಗ್ ತಾಟ ಮಾಡು. ಬಾಯ್. ಅಮ್ಮಂಗ್ ತಾಟ. ಟಾಟಾ. ಹಾ, ಟಾಟಾ. ಬಾ ಹೋಗೋಣ. ನಿಂಗೆ ಚಾಕ್ಲೇಟ್ ಕೊಡಿಸ್ತೀನಿ ಬಾಪ. ಸ್ಕೂಲಲ್ಲಿ ಚೆನ್ನಾಗಿ ಓದ್ತಾ ತಾನೆ? ನಿಶಾ, ಏನಕ್ಕೆ ಇಲ್ಲಿ ಹಾಯ್ ಬರ್ತಾ ಇದ್ದಾನೆ? ಚಂದ್ರು. ಹಾಯ್ ನಿಶಾ, ನೀವೇನಿಲ್ಲೇ? ಏನಿಲ್ಲ, ಪಕ್ಕದ ಮನೆ ಆಂಟಿ ಮಗುನ ಸ್ಕೂಲಿಗೆ ಬಿಡಕ್ ಬಂದಿದ್ದೆ. ಅದ್ ಸರಿ, ಈ ಮಗು ಯಾರ್ದು? ತಮಾಷೆ ಮಾಡ್ತಾ ಇದ್ಯಾ? ಇವ್ರು ನಮ್ಮ ಬಾಸ್ ಅರುಣ್ ಅವ್ರ ಮಗ. ನಿಮ್ಗೆ ಗೊತ್ತಿಲ್ವಾ? ಹಾ? ಅರುಣ್ ಸರ್ ಮಗನಾ? ನೀನೇನ್ ಸುಳ್ಳು ಹೇಳ್ತಲ್ಲ ತಾನೆ? ನಾನೇ ಸುಳ್ಳು ಹೇಳಿ? ಇವ್ ನಿಜವಾಗ್ ನಮ್ಮ ಬಾಸ್ ಅರುಣ್ ಅವ್ರ ಮಗನೇ. ಹೆಸರು ಯೋಗೇಂದ್ರ ಅಂತ. ಪುಟ್ಟ, ಏನ್ ನಿನ್ ಹೆಸರು? ಯೋಗೀಂದ್ರ. ಹೌದಾ? ನೀನ್ ಯಾವ ಸ್ಕೂಲ್ ಓದ್ತಾ ಇದ್ಯಾ? ಹೇಳಲ್ವಾ? ಮಾತಾಡಲ್ವಾ? ಮಾತಾಡೋ. ಸರಿ ನಿಶಾ, ನಾನು ಬರ್ತೀನಿ. ಇವ್ನ ಸ್ಕೂಲ್ಗೂ ಟೈಮ್ ಆಯ್ತು, ನನ್ಗೆ ಆಫೀಸ್ಗೂ ಟೈಮ್ ಆಯ್ತು. ಬರ್ತೀನಿ. ಓಕೆ. ಯಾವ್ದೋ ಗುಂಗಲ್ಲಿ ನನ್ ಮೈ ಮರ್ತು ಬಿಟ್ಟಿದ್ದೆ. ಅಂಕಲ್ ಹೇಳಿದ್ರು ಕೂಡ ನಾನು ಅವ್ರ ಮಾತು ಕೇಳಲಿಲ್ಲ. ಯಾವ್ದಕ್ಕೂ ಆನಂದ್ ಹತ್ರ ಒಂದ್ಸತಿ ಫೋನ್ ಮಾಡಿ ಮಾತಾಡ್ಬಿಡ್ತೀನಿ. ಯಾಕೋ ಯೋಗಿ ಅಳ್ತಾ ಇದ್ಯಾ? ಸ್ಕೂಲಿಗೆ ಬರಲ್ವಾ? ನಾನು ಬರಲ್ಲ. ಅವನು ಬರಲ್ವಂತೆ. ಬಾರ ಹೋಗೋಣ. ಯಾವುದೋ ರೋಡಲ್ಲಿ ಹೋಗ್ಬೇಕಾದ್ರೆ ನೀವು ರೋಡಿಗೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಸರಿ, ಇವನಾಕೆ ಇಲ್ಲಿ ನಿಂತ್ಕೊಂಡಿದ್ದಾನೆ? ವಿಚಾರಿಸೋಣ. ಹೌದು. ಯೋಗಿ, ಯಾಕಪ್ಪ ಇಲ್ಲೇ ನಿಂತಿದ್ಯಾ? ಯೋಗಿ ಪುಟ, ಯಾಕೆ ಅಳ್ತಾ ಇದೆಯಾ? ಸ್ಕೂಲ್ಗೆ ಹೋಗಲ್ವಾ? ಯಾಕೆ? ಅಮ್ಮ ಬೈತಾರಾ? ಅಪ್ಪ ಹೊಡಿತಾರಾ? ಮಿಸ್ ಏನಾದರೂ ಬೈದ್ರಾ? ಬಾ, ನಾನು ಕರ್ಕೊಂಡು ಹೋಗ್ತೀನಿ. ಹೋಗಲ್ವಾ? ಸರಿ ಬಾ, ನಮ್ಮ ಮನೆಗೆ ಹೋಗೋಣ, ಆಯ್ತಾ? ಅಳ್ಬಾರ್ದು ಪುಟ. ಬೇಗ ಅಕ್ಕ ಮನೆಗೆ ಸೇರ್ಸೋಣ ಅಂದ್ರೆ ಯಾಳಾದ ಫೋನ್ ಬೇರೆ. ಯಾರು ಕಂಡುಹಿಡಿದ್ರು ಈ ಫೋನ್ನ? ಛೇ. ಹಲೋ ಸರ್, ದಯವಿಟ್ಟು ಫೋನ್ ಡಿಸ್ಕನೆಕ್ಟ್ ಮಾಡಬೇಡಿ ಪ್ಲೀಸ್. ನಾನು ನಿಮ್ ಜೊತೆ ತುಂಬಾನೇ ಮಾತಾಡ್ಬೇಕು. ಅದೇನ್ ಹೇಳಿ? ಸರ್, ನಾನು ತುಂಬಾ ಮೋಸ ಹೋಗ್ಬಿಟ್ಟೆ. ನೀವ್ ಹೇಳ್ತಿದ್ರಿ ಅರುಣ್ ವಿಷಯದಲ್ಲಿ ಯಾವ್ದಕ್ಕೂ ಹುಷಾರಾಗಿರು ಅಂತ. ಯಾವತ್ತೂ ಅವನ್ ಬಲೆಗೆ ಬೀಳ್ಬೇಡ ಅಂತ. ಈಗ ಆ ವಿಷಯನೆಲ್ಲ ಫೋನಲ್ಲಿ ಹೇಳಕ್ಕಾಗಲ್ಲ. ದಯವಿಟ್ಟು ಅವ್ರ ಮನೆ ಅಡ್ರೆಸ್ ಕೊಡ್ತೀರಾ? ಡೋರ್ ನಂಬರ್ 82. ಓಕೆ, ಜಯನಗರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್ ಬೇರೆ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ. ಡ್ಯೂಟಿ ಟೈಮಲ್ಲಿ ಇವಳು ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾಳೆ? ಓಕೆ, ಹೇಳೋಣ. ಧನಲಕ್ಷ್ಮಿ, ಹಾ ಸರ್, ನೀವಾ? ಆಫೀಸ್ ಟೈಮಲ್ಲಿ ಇಲ್ಲಿ ಕೂತ್ಕೊಂಡು ಏನಮ್ಮ ಮಾಡ್ತಾ ಇದೆಯಾ? ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಸರ್. ನನ್ನ ಬಗ್ಗೆನಾ? ಹೌದು, ನಿಮ್ಮನ್ನ ಮನಸ್ಸಿನಲ್ಲೇ ಪೂಜಿಸ್ತಿದ್ದೀನಿ. ಅಷ್ಟೇ ಅಲ್ಲ, ನಿಜ ಜೀವನದಲ್ಲಿ ಆಗದೆ ಇರೋದನ್ನ ಕನಸಿನಲ್ಲಾದರೂ ಈಡೇರಿಸ್ಕೊಂಡು ನಿಮ್ಮ ಹತ್ರ ಹೊಗಳಿಸ್ಕೋಬೇಕು ಅಂತ ಆಸೆ ಆಗ್ತಿದೆ ಸರ್. ನಾನೊಬ್ಬ ಸಂಸಾರಸ್ಥ. ನನ್ನ ಬಗ್ಗೆ ಯೋಚನೆ ಬಿಡು. ಮನೇಲಿ ನಿಮ್ಮ ಅಪ್ಪ ಅಮ್ಮ ಯಾವ ಹುಡುಗನ ನೋಡ್ತಾರೋ ಆ ಹುಡುಗನ ಮದುವೆ ಆಗಿ ಸಂತೋಷವಾಗಿ ಬಾಳು. ಇವಾಗ ಅದನ್ನೆಲ್ಲ ಮಾತಾಡೋಕ್ಕೆ ಟೈಮ್ ಇಲ್ಲ. SRNCಲಿಗೆ ಸ್ವಲ್ಪ ಕ್ಲೈಂಟ್ಸ್ ಬರ್ತಾ ಇರ್ತಾರೆ. ಎದ್ದೇಳು, ಹೋಗೋಣ. ಗುಡ್ ಮಾರ್ನಿಂಗ್ ಮೇಡಮ್. ಓ ನಿಶಾ, ಬನ್ನಿ. ಇವಳಿಗೆ ಹೇಗಪ್ಪ ನನ್ನ ಹೆಸರು ಗೊತ್ತಾಯ್ತು ಅಂತ ಆಶ್ಚರ್ಯ ಆಗ್ತಿದ್ಯಾ? ಹೇಳ್ತೀನಿ, ಕೂತ್ಕೊಳ್ಳಿ. ಒಂದು ನಿಮಿಷ. ಇನ್ ಮುಂದೆ ಈ ಮನೆ ಗೃಹಿಣಿ ಆಗೋರು ನೀವು. ಮೊದಲನೇ ಸಲ ಬಂದಿದ್ದೀರಾ. ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಕೂತ್ಕೊಳ್ಳಿ. ಹಲೋ. ಹಲೋ ನಿಶಾ, ಎಲ್ಲಿದ್ಯಾ? ಇರ್ಬೇಕಾಗಿರೋ ಜಾಗದಲ್ಲೇ ಇದ್ದೀನಿ. ಅಂದ್ರೆ ನಿಮ್ಮ ಮನೆಯಲ್ಲಿ. ವಾಟ್? ನಿಶಾ, 1 ಮಿನಿಟ್. ಹಲೋ. ಯಾವುದೇ ಒಂದು ಒಳ್ಳೆ ಕೆಲಸ ಆಗ್ಬೇಕು ಅಂದ್ರೆ ಸಮಯ ಸಂದರ್ಭ ಕೂಡಿ ಬರಬೇಕು. ಹೊಸ ನೀರು ಬಂದಾಗ ಹಳೆ ನೀರು ಕೊಚ್ಕೊಂಡು ಹೋಗ್ಲೇಬೇಕು. ಇಷ್ಟು ವರ್ಷ ಅರುಣ್ ಹೆಂಡತಿಯಾಗಿ ಈ ಮನೆಯಲ್ಲಿ ನಾನಿದ್ದೆ. ಇವತ್ತಿನಿಂದ ಅಂದ್ರೆ ಈ ಕ್ಷಣದಿಂದ. ಹಲೋ ಮೇಡಮ್. ಏನು ಅರುಣಿಗೆ ಬರಕ್ಕಾಗ್ದೆ ನಿಮ್ಮಿಬ್ರನ್ನ ಕಳ್ಸಿದಾನ? ಅವನಿಗೆ ಬರೋದಿಕ್ಕೆ ಮರ್ಯಾದೆ ಇರ್ಬೇಕಲ್ಲ.
ಇರ್ಲಿ ನೋಡಿ, ಅರುಣ್ ನಿಜವಾದ ಬಣ್ಣ ಬಯಲಾಯ್ತು ಅಂತ ನೀವು ಬಾಧೆ ಪಟ್ಟು ನಿಮ್ ಬದುಕನ್ನ ಹಾಳು ಮಾಡ್ಕೊಂಡು ವ್ಯಥೆ ಪಡಬೇಡಿ. ಗುಟ್ಟು ಒಂದಲ್ಲ ಒಂದಿನ ರಟ್ಟಾಗ್ಲೇಬೇಕು. ಸುಳ್ಳನ್ನ ಸೃಷ್ಟಿ ಮಾಡಿ ಸತ್ಯನ ಸಮಾಧಿ ಮಾಡಕ್ಕಾಗಲ್ಲ. ಒಂದು ಸುಳ್ಳಿನ ಜೊತೆ ಇನ್ನೊಂದು ಸುಳ್ಳು ಅಂತ ಸುಳ್ಳಿನ ಸರಮಾಲೆಯಲ್ಲಿ ಸತ್ಯ ಅನ್ನೋದು ಬಯಲಾದ್ರೆ ತಾನ್ ಮಾಡಿದ ತಪ್ಪಿಗೆ ಸಮಾಜದಲ್ಲಿ ಹಿರಿಯರು ಕಿರಿಯರು ಎಲ್ರ ಮುಂದೆ ತಲೆ ತಗ್ಸಿ ನಿಲ್ಬೇಕಾಗತ್ತೆ. ಈಗ ಅರುಣ್ ಮಾಡಿರೋದು ಅದೇ. ನಿಮ್ ಗೆಳೆಯನ ಎದುರುಗಡೆನೆ ನಿಂತು ಎಷ್ಟು ಮಾತಾಡ್ತಿದ್ರು ಅವನಿಗೆ ಮಾತೇ ಬರ್ತಿರ್ಲಿಲ್ಲ. ಯಾಕೆಂದ್ರೆ ಅವನೀಗ ಅಪರಾಧಿ ಸ್ಥಾನದಲ್ಲಿದ್ದಾನೆ. ಆದ್ರೂ ಅರುಣ್ ನನ್ಗೆ ಮೋಸ ಮಾಡ್ತಿದ್ದಾನೆ ಅಂತ ನಾನು ಹೇಳ್ತಿಲ್ಲ. ಇಷ್ಟು ವರ್ಷ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಆ ಋಣ ನನ್ನ ಮೇಲಿದೆ. ನಿಶಾ, ನೀನು ಒಳ್ಳೆ ಹುಡುಗಿ, ನನಗಿಂತ ಚೆನ್ನಾಗಿದ್ಯಾ. ನೀವಿಬ್ರು ಒಬ್ರು ಅರ್ಥ ಮಾಡ್ಕೊಂಡಿದ್ದೀರಾ. ನೀವಿಬ್ರು ಯಾವಾಗ್ಲೂ ನಗ್ನಗ್ತಾ ಸಂತೋಷವಾಗಿದ್ರೆ ನನ್ಗಷ್ಟೇ ಸಾಕು. ಎರಡು ಹೃದಯ ಒಂದೇ ಜೀವ ಅನ್ಕೊಂಡು ಒಂದೇ ಗೂಡಲ್ಲಿ ಹಕ್ಕಿಗಳಾಗಿ ವಾಸ ಮಾಡ್ತಿದ್ವಿ ನಾವು. ಆದ್ರೆ ಈಗ ಅದೇ ಗೂಡಿಗೆ ಬೇರೆ ಹಕ್ಕಿ ಬಂದು ವಾಸ ಮಾಡುತ್ತೆ ಅಂತ ಗೊತ್ತಾದಾಗ ಮನ್ಸಿಗೆ ತುಂಬಾ ನೋವಾಗುತ್ತೆ. ಆದ್ರೆ ಜೊತೆಲಿ ಬೆಳೆದ ಹಕ್ಕಿ ಸಂತೋಷಕ್ಕೋಸ್ಕರನಾದ್ರೂ ನಾನು ಅರುಣಿಂದ ದೂರ ಆಗ್ಲೇಬೇಕು. ಇಷ್ಟು ದಿವಸ ಅನ್ನ ಕೊಟ್ಟು ಆಶ್ರಯ ಕೊಟ್ಟಿದ್ದಕ್ಕೆ ಅರುಣ್ಗೆ ನಾನು ಧನ್ಯವಾದಗಳನ್ನ ಹೇಳಲೇಬೇಕು. ಚಂದ್ರು, ಅರುಣ ಮನೆ ಪತ್ರಗಳನ್ನ ನನಗೆ ಕೊಟ್ಟಿದ್ರು. ಅದನ್ನ ಅಲ್ಲೇ ಇಟ್ಟಿದ್ದೀನಿ. ಅದನ್ನ ಅವ್ರಿಗೆ ವಾಪಸ್ ಕೊಟ್ಬಿಡಿ. ಶೀಲಾ ಮೇಡಮ್, ಇಷ್ಟು ವರ್ಷ ಆದ್ರೂ ಅರುಣ್ ನನ್ನ ಹೆಸರಿಡ್ದು ಕರೀದೆ ಹೋದ್ರು ನೀವಾದ್ರೂ ಕರೆದ್ರಲ್ಲ, ತುಂಬಾ ಥ್ಯಾಂಕ್ಸ್. ಅಂದ್ಮೇಲೆ ನೀವೇ ಅರ್ಥ ಮಾಡ್ಕೊಳ್ಳಿ. ಇಂಥ ಗಂಟನ ಜೊತೆ ನಾನಿಷ್ಟು ಸುಖವಾಗಿ ಬಾಳ್ತಿದ್ದೀನಿ ಅಂತ. ಮದುವೆ ಆಗಿ ತಾಳಿ ಕಟ್ಟಿರೋ ಹೆಂಡತಿ ಇದ್ಕೊಂಡು ಜೊತೆಗೆ ಒಂದ್ ಮಗು ಇದ್ರೂನು ನನಗ್ ಮೋಸ ಮಾಡಕ್ ಪ್ರಯತ್ನ ಪಟ್ನಲ್ಲ ಅರುಣ್. ಮದ್ವೆ ಆಗಿರೋ ವಿಷಯ ನನಗೆಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ಈ ಮನೇನ ನನ್ಗೆ ತುಂಬಾ ಬೇಕಾಗಿರೋರೊಬ್ರು ಕೊಟ್ಟಿದೀನಿ, ನಾವಿಬ್ರು ಹೊಸ ಬಂಗ್ಲಲ್ಲಿರೋಣ ಅಂತ ಮೋಸ ಮಾಡಕ್ ಪ್ರಯತ್ನ ಪಟ್ನಲ್ಲ, ಇದ್ ಸರಿನಾ? ನಿಶಾ, ಶೀಲಾ ಮೇಡಮ್ ಇಷ್ಟು ನೋವಿನಿಂದ ಹೇಳ್ತಿರ್ಬೇಕಾದ್ರೆ ಅರುಣ್ ಅವ್ರು ಎಷ್ಟು ಮಾನಸಿಕ ಹಿಂಸೆ ಕೊಟ್ಟಿದಾರಂತ ಗೊತ್ತಾಗ್ತಾ ಇದೆ. ಅವ್ರಿಂತ ಸ್ಯಾಡಿಸ್ಟ್ ಅಂತ ತಿಳ್ಕೊಳ್ದೆ ನೀನು ಅವ್ರ ಬಗ್ಗೆ ತುಂಬಾ ಕನ್ಸ್ಗಳು ಇಟ್ಕೊಂಡಿದ್ಯಲ್ಲ, ಅದೀಡಿರುತ್ತಾ? ನಿನ್ನ ಆಸೆ ಆಕಾಂಕ್ಷೆ ನುಚ್ಚು ನೂರಾಯ್ತು. ಅರುಣ್ ಒಬ್ಬ ಫ್ರಾಡ್, ಮೋಸ್ಕರ, ಸ್ಯಾಡಿಸ್ಟ್. ಅವನ್ ಮುಖ ನೋಡಕ್ಕೂ ನನ್ಗೆ ಅಸಹ್ಯ ಆಗತ್ತೆ. ನಡೀರಿ ಹೋಗೋಣ. ಮೇಡಮ್ ಬರ್ತೀವಿ. ಎಲ್ರು ನನ್ನ ಹೊಡಿತೀರಾ, ನಾನು ಆನಂದ ಯಾವತ್ತೂ ಕೈ ಮಾಡಲ್ಲ. ಬಾ ಹೋಗೋಣ. ಪುಟ್ಟ, ನಿನ್ ಬಿಟ್ರೆ ನನಗ್ ಬೇರೆ ಯಾರೂ ಇಲ್ಲ. ಇನ್ಮೇಲೆ ಯಾವತ್ತೂ ನಾನು ಕೈ ಮಾಡಲ್ಲ. ಬಾ, ನಾವೆಲ್ಲಾದ್ರೂ ದೂರ ಹೊರಟೋಗೋಣ. ಬಾ. ಅದ್ಗೆ ಅದ್ಗೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಗೊತ್ತಿಲ್ಲ. ಹೋಗಿ, ಆದ್ರೆ ಹೋಗೋದಕ್ ಮೊದಲು ನನ್ಗೊಂದು ಸತ್ಯ ಹೇಳ್ಬಿಟ್ಟು ಹೋಗಿ. ಮೌನ ಉತ್ತರ ಅಲ್ಲಮ್ಮ, ಅವನ್ ಕೇಳ್ತಾ ಇರೋ ಸತ್ಯ ಅದೇನು ಅಂತ ಹೇಳಮ್ಮ. ಅರುಣ್ಗೂ ನಿನ್ಗೂ ಗಂಡ ಹೆಂಡತಿ ಸಂಬಂಧ ಇದ್ರು
ಆ ರೀತಿ ಕಾಣ್ತಿಲ್ಲ. ಆದರೂ ನೀವು ಜೊತೆಲಿದ್ದೀರಾ. ಜೊತೆಲಿದ್ರು ಯಾಕೆ ಮಾತಾಡ್ತಿಲ್ಲ? ನಿಮ್ಮಿಬ್ರ ಮಧ್ಯೆ ವಿರಸ ಭಿನ್ನಾಭಿಪ್ರಾಯ ಏನಾದರೂ ಇದೆಯಾ? ಇದೇ ತಾನೇ ನೀವು ಕೇಳಬೇಕು ಅಂತಿರೋ ಪ್ರಶ್ನೆ. ಆ ವಿಷಯದ ಬಗ್ಗೆ ಮಾತ್ರ ಯಾರೂ ಕೇಳಬೇಡಿ. ನಿಮ್ಮೆಲ್ಲರೂ ಕೈ ಮುಗಿದು ಕೇಳ್ಕೊತೀನಿ. ಒಂದ್ ನಿಮಿಷ ಶೀಲಾ ಮೇಡಮ್, ಅರುಣ್ ಸರ್ ಹೇಳ್ತಾ ಇದ್ರು ಆನಂದ್ ನಿಮ್ಮೊಡಿರೋ ಸಂಬಂಧ ಅಕ್ರಮವಾಗಿರೋದಂತ ಯಾವಾಗ್ಲೂ ನಿಮ್ ಬಗ್ಗೆ ಪದೇ ಪದೇ ಆಗಾಗ್ಗೆ ಸಿಟ್ಟಿನಿಂದ ಮಾತಾಡ್ತಾ ಇದ್ರು. ಅಷ್ಟೇ ಅಲ್ಲ, ಅದಕ್ಕೆ ಬೇರೆ ಬೇರೆ ರೂಪನೇ ಕೊಡ್ತಾರೆ. ಬೇರೆಯವರೆಲ್ಲ ಯಾಕೆ? ನಿಮ್ ಹೆಂಡತಿ, ನನ್ನ ಗಂಡ ಅರುಣೇ ತಗೊಳ್ಳಿ. ನಿಮಗ್ ಮಕ್ಕಳಾಗ್ಲಿಲ್ಲ ಅನ್ನೋ ಕಾರಣಕ್ಕೋ ಅಥವಾ ಈ ಮುಗ್ಧ ಮಗುವಿನ ಪ್ರೀತಿಗೋ ಏನೋ, ಬಿಡುವಾದಾಗ್ಲೆಲ್ಲ ಈ ಮಗುನ್ ಮಾತಾಡ್ಸ್ಬೇಕು ಅನ್ನೋ ಆಸೆಯಿಂದ ನೀವು ನಮ್ಮನೆಗೆ ಬಂದು ಈ ಮಗುನ ಮಾತಾಡ್ಸ್ಕೊಂಡು ಹೋಗ್ತಿದ್ರಿ. ಜೊತೆಗೆ ಸ್ನೇಹಿತನ ಮಗು ಅಂತ ಈ ಮಗು ಮೇಲೆ ಪ್ರೀತಿ ಜಾಸ್ತಿ ಮಾಡಿಕೊಂಡು ಇಲ್ಲಿಗೆ ಬಂದು ಹೋಗೋದ್ರ ಬಗ್ಗೆ ಅವರಿಬ್ರು ಅನುಮಾನ ಪಟ್ರು. ಕೊನೆಗೆ ಬಿಸ್ನೆಸ್ನಿಂದ ಆನಂದ್ ನಿಮ್ಮನ್ನೇ ದೂರ ಮಾಡಿಬಿಟ್ರು ಅರುಣ್. ಆಗೋಗಿರೋ ವಿಷಯದ ಬಗ್ಗೆ ಯಾಕಮ್ಮ ಇಷ್ಟು ನೋವು ತಿಂತೀಯ? ಅರುಣ್ಣು ನಿನ್ನ ಮಧ್ಯೆ ಬಿರುಗಾಳಿ ಬೀಸಿ ನಿಮ್ಮ ಸಂಸಾರ ತರಿಗೆಲೆ ತರ ತೂರಾಡ್ತಾ ಇದೆಯಲ್ಲ, ಯಾಕೆ ಹೀಗಾಯ್ತು ಅನ್ನೋ ಸತ್ಯ ನನಗಷ್ಟೇ ಅಲ್ಲಮ್ಮ, ಇಲ್ಲಿರೋ ಎಲ್ರಿಗೂ ಗೊತ್ತಾಗಬೇಕು. ಅದೇ ಇವ್ರು ಕೇಳ್ತಾ ಇರೋ ಸತ್ಯ. ಹೇಳಮ್ಮ, ಅದೇನು ಹೇಳಮ್ಮ? ನಾನೊಬ್ಳು ಹುಟ್ಟು ಅನಾಥೆ. ಇದುವರೆಗೂ ನನ್ನ ಹೆತ್ತೋರು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ನಾನು ಹುಟ್ಟಿದ ಮೇಲೆ ನನ್ನ ತಾಯಿಗೆ ಭಾರ ಆದ್ನೇನೋ. ಬಿದ್ರೆಗುಡಿ ಅನ್ನೋ ಹಳ್ಳಿಲಿ ರೈಲ್ವೆ ಹಳಿ ಮೇಲೆ ನನ್ನ ಬಿಟ್ಟು ಹೋಗಿದ್ರಂತೆ. ಆ ಊರ್ ಕಡೆ ಹೋಗ್ತಿದ್ದ ಸಿದ್ದರಾಮಣ್ಣ ಅನ್ನೋರು ನನ್ನ ಅಳು ಕೇಳಿ ನಾನು ಎತ್ಕೊಂಡು ಹೋದ್ರಂತೆ. ಆವತ್ತಿನಿಂದ ಆ ತಂದೆ ಮಾಡಿಲಲ್ಲೇ ಬೆಳೆದೆ. ಅವ್ರಿಗೆ ಇಬ್ರು ಗಂಡ್ಮಕ್ಳು, ಬೇರೆ ಯಾರೂ ಇರಲಿಲ್ಲ. ಅವ್ರ ಕಿರಿ ಮಗ ಚಿಕ್ಕ ವಯಸ್ಸಿನಲ್ಲೇ ಪೋಲಿ ಆಗಿದ್ದ. ಬೆಳೀತಾ ಬೆಳೀತಾ ಅವನ್ ಪೋಲಿ ಆಟ ಜಾಸ್ತಿ ಆಯ್ತು. ಮದುವೆ ಮಾಡಿದ್ರೆ ಸರಿ ಹೋಗ್ತಾನೆ ಅಂತ ಒಳ್ಳೆ ಕಡೆ ಸಂಬಂಧ ನೋಡಿ ಅವನಿಗೆ ಮದುವೆ ಮಾಡಿದ್ರು. ಮದುವೆ ಆದ್ಮೇಲೆ ಅವನು ಕುಡಿಯೋದನ್ನ ಕಲ್ತ. ದಿನ ಕುಡ್ಕೊಂಡು ಬಂದು ಹೆಂಡತಿಗೆ ಹೊಡಿತಿದ್ದ. ಬೇಕು ಅಂತಾನೆ ಜಗಳ ಮಾಡ್ತಿದ್ದ. ಇದರಿಂದ ಬೇಸತ್ತವನ ಹೆಂಡತಿ ಅವಳು ತವ್ರ ಮನೆಗೆ ಹೊಟ್ಟೋದ್ಲು. ತವ್ರ ಮನೆಗೆ ಹೋದಳು, ವಾಪಸ್ ಬರಲೇ ಇಲ್ಲ. ಆಗ ನಾನು ಪ್ರೈಮರಿ ಸ್ಕೂಲ್ ಓದ್ತಾ ಇದ್ದೆ. ಆಗ ಅರುಣ್ ನನಗೆ ಫ್ರೆಂಡ್ ಆದ. ಪ್ರೈಮರಿಯಿಂದ ಡಿಗ್ರಿವರೆಗೂ ಇಬ್ರು ಜೊತೆಲೇ ಹೋಗ್ತಿದ್ವಿ, ಜೊತೆಲೇ ಬರ್ತಿದ್ವಿ. ಒಂದು ದಿನ ನಾನಾಗ್ಲಿ ಅವನಾಗ್ಲಿ ನೋಡದೆ ಇದ್ರೆ ನಮಗ್ ತುಂಬಾ ದುಃಖ ಆಗ್ತಿತ್ತು. ನಮ್ಮಿಬ್ರದು ಅಷ್ಟು ಪವಿತ್ರವಾದ ಸ್ನೇಹ ಆಗಿತ್ತು. ಅಷ್ಟು ಪವಿತ್ರವಾದ ಸ್ನೇಹ ನಮ್ಮಿಬ್ರಿಗೂ ಗೊತ್ತಾಗ್ತಿರೋ ಹಾಗೆ ನಮ್ಮಿಬ್ರಲ್ಲೂ ಪ್ರೀತಿ ಹುಟ್ಟು ಒಬ್ರನ್ನೊಬ್ರು ಪ್ರೀತಿಸೋಕ್ ಶುರು ಮಾಡಿದ್ವಿ. ಆ ಪ್ರೀತಿ ದಿನ ದಿನಕ್ಕೆ ಬಿಟ್ಟಿರಕ್ಕಾಗ್ತಿರೋ ಅಷ್ಟು ಹೆಮ್ಮರವಾಗಿ ಬೆಳೀತು. ಯಾಕೋ ನನ್ನ ಹಾಗೆ ನೋಡ್ತಿದ್ಯಾ? ಸೌಂದರ್ಯ ತುಂಬಿ ತುಳುಕ್ತಾ ಇರೋ ಸೌಂದರ್ಯದ ಗಣಿಯಾದ ನಿನ್ನನ್ನು ನೋಡದೆ ಬೇರೆ ಏನ್ ನೋಡಕ್ಕಾಗತ್ತೆ ಹೇಳೋ ಚಿನ್ನ? ಹೊಗಳಿಕೆ ಜಾಸ್ತಿ ಆಯ್ತು. ಇದು ಹೊಗಳಿಕೆ ಅಲ್ಲ ಕಣೆ. ಕುಂತ್ರು ನಿಂತ್ರು
ಮನಸ್ಸಿನ ತುಂಬಾ ನೀನೇ ತುಂಬಿಕೊಂಡಿದ್ಯಾ. ನನಗೂ ಅಷ್ಟೇ ಕಣ. ನಿನ್ನ ಬಿಟ್ಟು ಒಂದು ಕ್ಷಣನೂ ಇರಕ್ಕಾಗೋದಿಲ್ಲ ಗೊತ್ತಾ. ಹೌದು, ನೀನ್ ಯಾಕೆ ನನ್ನ ಅಷ್ಟೊಂದು ಪ್ರೀತಿಸ್ತೀಯಾ? ನಿನ್ನ ಮಾತು, ನಿನ್ನ ಈ ನಗು, ನಿನ್ನ ಚೇಷ್ಟೆ, ನಿನ್ನ ತುಂಟತನ ಇವೆಲ್ಲದ್ರಿಂದ ನನ್ನನ್ನೇ ಆವರಿಸ್ಕೊಂಡ್ಬಿಟ್ಟಿದ್ಯಾ. ಹೌದು, ನೀನ್ ನನ್ನ ಎಷ್ಟು ಪ್ರೀತಿಸ್ತೀಯಾ? ಒಂದ್ ತಾಮ್ರ ಚೊಂಬಷ್ಟು. ಈ ಪ್ರಪಂಚದಲ್ಲಿ ಯಾರು ಪ್ರೀತಿಸಿರಬಾರ್ದು ಅಷ್ಟು ನಾನೇನ್ ಪ್ರೀತಿಸ್ತೀನಿ. ಆ ಬಾನು ಭೂಮಿಯಷ್ಟು, ಆಕಾಶದಲ್ಲಿರೋ ನಕ್ಷತ್ರಗಳಷ್ಟು, ಸಮುದ್ರದಲ್ಲಿರೋ ನೀರಿನಷ್ಟು. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ನಾನ್ ಸತ್ರೆ ನಿನ್ ಮಡ್ಲಲ್ಲೇ ಸಾಯ್ತೀನಿ. ಅರುಣ್, ಹೇಳು. ಸಾಯೋ ಮಾತ್ಯಾಕೆ? ಯಾರೇ ಆಗ್ಲಿ ಸಾಯೋ ಮಾತಾಡಿದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಅದ್ರಲ್ಲೂ ನೀನು ನೋಡು, ಇನ್ ಮುಂದೆ ಯಾವತ್ತೂ ನೀನ್ ಇಂಥ ಮಾತಾಡಬಾರ್ದು. ಸಮಯ ಸಂದರ್ಭ ಒಂದೇ ತರ ಇರೋದಿಲ್ಲ. ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ಗತ್ತೆ ಏನು ಅಂತ ನೆನ್ಸ್ಕೊಂಡ್ರು ಭಯ ಆಗುತ್ತೆ. ಅಂಥದ್ರಲ್ಲಿ ನೀನು ಅಯ್ಯೋ ಹುಚ್ಚಿ, ಇಂಥ ಕಾಲದಲ್ಲಿ ಈ ತರ ಮಾತಾಡ್ತೀಯಾ ಅಲ್ವೇ? ಬುದ್ಧಿವಂತರಾದ ನಾವುಗಳೆಲ್ಲ ಇಷ್ಟೊಂದು ಮೂಢನಂಬಿಕೆಗಳನ್ನ ಇಟ್ಕೊಂಡಿದೀವಿ ಅಂದ್ಮೇಲೆ ನಾಚಿಕೆ ಆಗೋದ್ ಬೇಡ್ವಾ? ವಿದ್ಯಾ ಬುದ್ಧಿ ಇರೋ ನಮ್ಮಂತ ಜನರೇ ಅವಿದ್ಯಾವಂತರಿಗೆ ಮಾದರಿ ಆಗದೆ ಹೋದ್ರೆ ಪಾಪ ಅವರು ಮೂಢನಂಬಿಕೆಗೆ ದಾಸರಾಗ್ತಾರೆ. ಇಂಥ ಗನಂದಾರಿ ಕೆಲಸ ಮಾಡೋದಕ್ಕೆ ನಾವೆಲ್ಲ ಓದ್ಬೇಕಾಗಿತ್ತಾ? ಅದ್ ಹಾಗಲ್ಲ ಕಣೋ. ನಮ್ಮ ಅಪ್ಪಾಜಿ ಹೇಳ್ತಿದ್ರು, ನಾವೇನೇ ಮಾತಾಡಿದ್ರು ಮೇಲೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತಿರ್ತಾರೆ ಅಂತ. ಹೀಗಿರುವಾಗ ನಾವ್ ಯಾವಾಗ್ಲೂ ಒಳ್ಳೆ ಮಾತೆ ಆಡ್ಬೇಕು, ಒಳ್ಳೆ ಕೆಲ್ಸನೇ ಮಾಡ್ಬೇಕು ಅಂತ ಅಪ್ಪಾಜಿ ಹೇಳ್ತಿದ್ರು ಗೊತ್ತಾ? ಗೊತ್ತು ತಾಯಿ. ಎಲ್ಲ ತಂದೆ ತಾಯಂದ್ರಿಗೂ ತಮ್ಮ ಮಕ್ಕಳು ಸಮಾಜದಲ್ಲಿ ಒಳ್ಳೆ ನಾಗರಿಕರಾಗಿ ಬಾಳಿ ಬದುಕಬೇಕು ಅನ್ನೋ ಆಸೆ ಆಕಾಂಕ್ಷೆ ಇದ್ದೇ ಇರುತ್ತೆ. ಅದವ್ರ ಕರ್ತವ್ಯ ಕೂಡ. ಹಾಗಂತ ಮೂಢನಂಬಿಕೆಗಳನ್ನ ಯಾರು ನಂಬಬಾರ್ದು, ಅದನ್ನ ಹೇಳ್ಕೊಡ್ಲೂಬಾರ್ದು. ಸರಿನಪ್ಪ. ಅದಿರ್ಲಿ, ನಾವಿಬ್ರು ಈಗ ನನಗೆ ಲೇಟ್ ಆಯ್ತು. ನಮ್ಮ ಅಪ್ಪಂಗೆ ಕಾಫಿ ಮಾಡ್ಕೊಡ್ಬೇಕು. ಅಲ್ಲ ಅದು ಅರುಣ್, ಏನಾಗೋಯ್ತು ನಿನ್ಗೆ? ಮನೆ ಹಣ, ಆಸ್ತಿ, ಮನೆ, ಮಠ ಮಾರ್ಕೊಂಡು ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೊಂಡು ಜೀವನ ಸಾಗಿಸ್ತಾ ಬಂದಿದ್ದೀವಿ. ಯಾಕೆ ಹಿಂಗ್ ದಿನ ಕುಡ್ಕೊಂಬಂದು ನಮ್ಮೆಲ್ಲರೂ ಹೊಟ್ಟೆ ಉರಿಸ್ತಾ ಇದೆಯೋ? ಅಯ್ಯೋ, ನೀನು ಸರಿಯಾಗಿ ಹೇಳ್ತಾ ಇದ್ದೆ ಬಿಡು. ಊರಲ್ಲೆಲ್ಲ ನಾನು ಒಬ್ನೇ ಕುಡ್ಕೊಂಡ್ಬಿದ್ದೀರೋ. ನಂಗೆ ಇವಳ ಜೊತೆನೆ ಮದುವೆ ಮಾಡಿಸೋ, ನಾನು ಸಂಸಾರಸ್ಥನಾಗ್ತೀನಿ. ಅಯ್ಯೋ ಪಾಪಿ ನನ್ನ ಮಗನೇ, ಇನ್ನೊಂದಪ್ಪ ಏನಾದ್ರೂ ಇವಳ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಕಣ್ಣು ನಾಲ್ಗೆ ಎರಡು ಕಿತ್ತು ಬಾಗಿಲು ತೋರಣ ಕಟ್ಬಿಡ್ತೀನಿ. ನಾನು ಇವಳನ್ನೇ ಮದುವೆ ಆಗೋದು. ಅದೇನ್ ಮಾಡ್ಕತ್ತೀಯ ಮಾಡ್ಕ. ಚಂಡಾಳ, ಏನಣ್ಣ ಇದು? ಅಳ್ಬೇಡ ಕಣವ, ನನ್ನ ಪ್ರಾಣ ಇರೋ ಗಂಟ ನಿನ್ನ ಕಣ್ಣಿಟ್ಟು ನೋಡ್ಕೊತೀನಿ ಕಣವ. ಒಂದೊಳ್ಳೆ ಕಡೆ ಸಂಬಂಧ ನೋಡಿ ನಿನ್ನ ಮದ್ವೆ ಮಾಡಿ ನಿಂದೆ ಆದ ಒಂದ್ ಸಂಸಾರ ಆಗೋದ್ನ ನನ್ನ ಕಣ್ಣಾರೆ ನೋಡ್ಬೇಕು ಕಣವ. ಅಣ್ಣ, ನೀನು ಚಿಕ್ಕಣ್ಣ ಇಬ್ರು ಒಂದೇ ಬಳ್ಳಿಯ ಎರಡು ಹೂಗಳಿದ್ದ ಹಾಗೆ. ನೀನ್ ಕುಡ್ದು ಬಿಟ್ಟ ಹಾಲನ್ನೇ ಅವನು ಕುಡ್ದಿರೋದು ಅಲ್ದೆ, ದೇವ್ರಂತ ಅಪ್ಪಾಜಿ ಹೊಟ್ಟೆಲ್ ಹುಟ್ಟಿ ನಿಮ್ಮಿಬ್ರಲ್ಲಿರೋ ಪ್ರೀತಿ, ವಿಶ್ವಾಸ, ಆತ್ಮೀಯತೆಲಿ ಒಂದಂಶನೂ ಅವನಿಗಿಲ್ವಲ್ಲ. ಯಾಕೆ? ಹೌದು ಕಣವ, ನೀ ಹೇಳ್ದಂಗೆ ನಾನು ಅಪ್ಪಾಜಿ ಜೊತೆ ಸೇರಿ ಜನ ಮೆಚ್ಚೋ ಹೂವಾದೆ. ಅವನು ಪುಂಡ್ರು ಪೋಖರಿಗಳ ಜೊತೆ ಸೇರಿ ಹಾಳಾದ ಕಣವ, ಹಾಳಾದ. ಹೌದಣ್ಣ, ನೀನ್ ಹೇಳೋದು ನಿಜ. ನನ್ ಗೆಳತಿ ಒಬ್ಳು ಕಾಲೇಜ್ನಲ್ಲಿ ಮಾಡಬಾರ್ದು ಸ್ನೇಹ ಮಾಡಿ ಕೊನೆಗೆ ಅವಳ ಬಾಳ್ನ ಅವಳೇ ಹಾಳು ಮಾಡ್ಕೊಂಡ್ಲು. ಅವಳನ್ನ ಹಾಳು ಮಾಡ್ದವ್ರು ಯಾರು ಅವಳ ಭವಿಷ್ಯಕ್ಕೆ ಆಶ್ರಯಕ್ಕೆ ಬರಲಿಲ್ಲ. ಅದಕ್ಕೆ ನಿರಾಶೆಯಾಗಿ ಸಮಾಜದಲ್ಲಿ ಬೆಲೆ ಇಲ್ಲ ಅಂತ ತಿಳ್ಕೊಂಡು ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ಗೊತ್ತಾಯ್ತು. ಆ ವಿಷಯ ಕೇಳಿ ನನಗೂ ಬೇಜಾರಾಯ್ತು. ಆತ್ಮಹತ್ಯೆ ಮಹಾಪಾಪ. ಆ ಪರಮಾತ್ಮ ಕೊಟ್ಟಿರೋ ಈ ಜೀವನ ಕೊಲ್ಲೋ ಅಧಿಕಾರ ನಮ್ಗಿಲ್ಲ.
ಈ ಜೀವ ಕೊಟ್ಟಿರೋನೆ ನಿನ್ ನನ್ನ ಋಣ ಮುಗ್ದೋಯ್ತು ಬಾ ಅಂತ ಕರೆಯೋವರೆಗೂ ನಾವು ಬದುಕ್ಬೇಕು ಅಲ್ವಾ ಅಣ್ಣ? ಹೌದು ಕಣವ. ಕಾಲೇಜಿಂದ ಸುಸ್ತಾಗಿ ಬಂದಿದ್ಯಾ, ಒಳಿಕ್ ಹೋಗಿ ಕೈ ಕಾಲು ತೊಳ್ಕೊಂಡು ಊಟ ಮಾಡಿ ವಿಶ್ರಾಂತಿ ತಗೋ. ನಂಗೋಸಿ ಕೆಲಸ ಐತೆ, ಬರ್ತೀನಿ. ಅಳ್ಬೇಡ ಶೀಲಾ, ಸಮಾಧಾನ ಮಾಡ್ಕೋ. ಅಳ್ತೆ ಇನ್ನೇನ್ ಮಾಡ್ಲಿ? ದಿನ ಕುಡ್ಕೊಂಡ್ ಬಂದು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾನೆ. ಅವನನ್ನ ಎಷ್ಟು ಪ್ರೀತಿಯಿಂದ ಅಣ್ಣ ಅಂತ ಕರೆಯಕ್ ಹೋದ್ರು ಅವನದನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ಯಾವ ಟೈಮಲ್ಲಿ ಏನ್ ಮಾಡ್ತಾನೋ ಅಂತ ನನಗೆ ತುಂಬಾ ಭಯ ಆಗುತ್ತೆ. ಭಯ ಪಡ್ಬೇಡ ಶೀಲಾ. ನೋಡು, ನಾವು ತಾನು ಎಷ್ಟು ದಿನ ಅಂತ ಹೀಗೆ ಕದ್ದು ಮುಚ್ಚಿ ಓಡಾಡ್ತಾ ಇರೋಕ್ಕಾಗುತ್ತೆ ಹೇಳು? ಅದು ಅಲ್ಲದೆ ಯಾರಿಗಾದ್ರೂ ಗೊತ್ತಾಗಿ ಇದನ್ನ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ನನ್ನ ಕತೆ ಅಷ್ಟೇ. ಅದರಲ್ಲೂ ನಮ್ಮ ಮನೇಲಿ ಆಚಾರ ವಿಚಾರ ಅನ್ನೋ ಸಂಪ್ರದಾಯ ಬೇರೆ ಇದೆ. ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ ಅಂತ ನಮ್ಮ ಮನೆಯವ್ರಿಗೆ ಏನಾದರೂ ಗೊತ್ತಾದ್ರೆ ಅಷ್ಟೇ, ನಾವಿಬ್ರು ದೂರ ಆಗ್ಬೇಕಾಗತ್ತೆ. ಈಗ ಏನ್ ಮಾಡು ಅಂತೀಯಾ? ನಿನ್ಗೆ ಹೇಗಿದ್ರು ಎಕ್ಸಾಮ್ ಮುಗಿಯತ್ತಲ್ಲ, ಆಗ ನಾನೇ ನಿಮ್ಮ ತಂದೆ ಹತ್ರ ಬಂದು ಮಾತಾಡ್ತೀನಿ. ಆಮೇಲೆ ನಾವಿಬ್ರು ಮದುವೆ ಆಗ್ಬಿಡೋಣ, ಸರಿನಾ? ಇದಕ್ಕೆ ನಿಮ್ ಮನೇಲಿ ಒಪ್ಕೋತಾರ? ಅವ್ರು ಒಪ್ಕೊಳ್ಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಿನ್ ಬಿಟ್ಟು ನನಗಿರಕ್ಕಾಗಲ್ಲ ಕಣೆ. ಹೌದು ಚಿನ್ನ, ನೀನೇ ನನಗೆಲ್ಲ. ನೀನ್ ಬಿಟ್ರೆ ನನಗೆ ಸಾವೇ ಗತಿ. ಅರುಣ್, ದಯವಿಟ್ಟು ಸಾವಿನ ಬಗ್ಗೆ ಮಾತಾಡ್ಬೇಡ. ನಿನ್ಗೇನಾದ್ರೂ ತೊಂದರೆ ಆದ್ರೆ ನಾನ್ ಜೀವಂತವಾಗಿರಲ್ಲ. ಶಿಲಾ, ಈಗ ಆ ವಿಷಯದ ಬಗ್ಗೆ ಚರ್ಚೆ ಯಾಕೆ ಬಿಡು? ನೀನೇ ತಾನೇ ಸಾವಿನ ಬಗ್ಗೆ ಮಾತಾಡಿದ್ದು. ಸರಿ ತಾಯೇ, ತಪ್ಪಾಯ್ತು. ಅಲ್ಲ ಕಣೆ, ನಾನು ಈಸ್ಬೇಕು ಇದ್ದು ಜಯಿಸ್ಬೇಕು ಅನ್ನೋ ಗುಂಪಿಗೆ ಸೇರಿದವನು. ಅಲ್ಲದೆ ಸಾಯೋಕ್ ಮುಂಚೆ ನಾನಿದ್ದು ಮಾಡ್ಬೇಕಾಗಿರೋ ಘನ ಕಾರ್ಯ ಬೇಕಾದಷ್ಟಿದೆ. ಓಹೋ, ಏನಪ್ಪ ಅಂಥ ರಾಜಕಾರ್ಯ? ಬಡ ಲೇವಡಿ ಮಾಡಬೇಡ. ಸರಿ, ಹೇಳ್ತೀನಿ ಕೇಳು. ಈಗ ಮೊದಲು ಕೆಲ್ಸಕ್ಕೆ ಸೇರ್ಬೇಕು, ನಿನ್ ಜೊತೆ ಮದುವೆ ಮಾಡ್ಕೋಬೇಕು, ಆಮೇಲೆ ಮಕ್ಕಳು ಮರಿಗಳಾಗ್ಬೇಕು. ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸಿದ್ಮೇಲೆ ಒಂದು ಒಳ್ಳೆ ಕೆಲಸ ಕೊಡ್ಸಿ ಅವ್ರಗಳಿಗೆ ಮದುವೆ ಮಾಡ್ಬೇಕು. ಅವ್ರಿಗೆ ಹುಟ್ಟೋ ಮಕ್ಕಳ ಜೊತೆ ಲಾಲಿ ಹಾಡ್ತಾ ನಿನ್ ಜೊತೆ ಸಂಸಾರ ಮಾಡ್ಬೇಕು. ಇದೆಲ್ಲ ನಾನ್ ಮಾಡ್ಬೇಕು ಅಂತಿರೋ ರಾಜಕಾರ್ಯ. ನಿನ್ನ ಮಹತ್ ಕಾರ್ಯಕ್ಕೆ ಸಹಕಾರ ಕೊಡೋದೇ ಈ ನಿನ್ನ ಗೆಳತಿಯ ಮಹತ್ ಕಾರ್ಯ. ಜಾಣ ಮರಿ. ಎಕ್ಸಾಮ್ ಮುಗೀತು, ಕಾಲೇಜ್ಗೂ ರಜಾ ಬಂತು. ನಾನು ಅರುಣ್ ಒಬ್ರನ್ನೊಬ್ರು ಮೀಟ್ ಮಾಡಕ್ಕೆ ನೋಡಕ್ಕೆ ಆಗ್ಲಿಲ್ಲ. ಒಂದಿನ ನಮ್ಮ ತಂದೆ ಜೊತೆಗೆ ಅವ್ರ ದೂರದ ಸಂಬಂಧಿಕರೊಬ್ರು ನಮ್ಮ ಮನೆಗೆ ಬಂದ್ರು. ನನ್ನ ನೋಡಿ ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ ಹೇಳಿ ಅವ್ರ ಮಗನ ಜೊತೆಲಿ ನನ್ ಮದ್ವೆನೇ ಮಾಡ್ಬಿಟ್ರು. ಒಂದ್ ಕಡೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ಅರುಣನ್ನೇ ನಾನ್ ಮದ್ವೆ ಆಗ್ತೀನಿ ಅಂತ ನನ್ನ ತಂದೆಗೆ ಹೇಳಕ್ಕಾಗ್ಲಿಲ್ಲ. ಅಷ್ಟು ಧೈರ್ಯ ನನಗಿರ್ಲಿಲ್ಲ. ಯಾಕೆಂದ್ರೆ ನನ್ನ ತಂದೆ ನನಗೆ ಜನ್ಮ ಕೊಡದೇ ಇದ್ರು ನನ್ನ ಹೊತ್ತು ಬೆಳೆಸಿದವರು. ಅವ್ರು ತೋರಿಸಿದ ಹುಡುಗನ ಜೊತೆನೆ ನನ್ನ ಮದ್ವೆ ಆಯ್ತು. ಅವ್ರ ಹತ್ರ ನನ್ಗೇನು ಹೇಳಕ್ಕಾಗ್ಲಿಲ್ಲ. ನನ್ ದುರಾದೃಷ್ಟನೋ ಏನೋ, ಅದೇ ದಿನ ಸಂಜೆ ನನ್ನ ಮಗಳ ಪ್ರಸ್ತಕ್ಕೆ ಅಂತ ಒಡವೆಗಳ ಜೊತೆ ಬಂದ ನನ್ನ ತಂದೆ, ನನ್ನ ಮದುವೆ ಆದ ಹುಡುಗನ ತಂದೆ ತಾಯಿ ಎಲ್ರೂ ಕಾರಲ್ಲಿ ಬರ್ಬೇಕಾದ್ರೆ ಸ್ಥಳದಲ್ಲಿ ಅಪಘಾತ ಆಗಿ ಎಲ್ರೂ ತೀರ್ ಹೋದ್ರು. ನಂತರ ಒಂದಿನ
ಶೀಲಾ ಆ? ಶೀಲಾ ಚೆನ್ನಾಗಿದೆಯಾ ತಾನೆ? ಭೂಮಿಗೆ ಭಾರವಾಗಿ ಬದುಕಿದ್ದೀನಿ. ಆ ಜವರಾಯ ಇನ್ನೂ ನನ್ನ ಕಡೆ ನೋಡ್ಲಿಲ್ವಲ್ಲ, ಹಾಗಾಗಿ ಚೆನ್ನಾಗಿದ್ದೀನಿ. ಶೀಲಾ, ನೀನೇ ಹೇಳ್ತಿದ್ದೆ ಆ ಭಗವಂತ ಕೊಟ್ಟಿರೋ ಜೀವನ ಅವನೇ ಕಿತ್ಕೊಳ್ಳೋವರೆಗೂ ನಾವು ಅದ್ರ ಬಗ್ಗೆ ಯೋಚನೆನೂ ಮಾಡಬಾರ್ದು ಅಂತ. ಆದ್ರದೇ ಈಗ ಆಗಿನ ಪರಿಸ್ಥಿತಿನೇ ಬೇರೆ, ಈಗಿನ ಸಮಯನೇ ಬೇರೆ. ಆಗ ನಾನು ಕುಮಾರಿಯಾಗಿದ್ದೆ, ಈಗ ವಿಧವೆಯಾಗಿದ್ದೀನಿ. ನನ್ನ ಜೀವನ ಬೇಲಿನೇ ಇಲ್ದಿರೋ ಹೊಲ ತರ ಆಗ್ಬಿಟ್ಟಿದೆ. ಆ ಹೊಲದಲ್ಲಿರೋ ಮೇವನ್ನ ಮೇಯೋದಿಕ್ಕೆ 100 ಪೋಲಿ ದನಗಳು ಕಾಯ್ತಾ ಇವೆ. ನನ್ಗೆ ಆಸರೆ ಕೊಡೋರು ಯಾರು? ನೋಡು, ನಾನಿರೋವರೆಗೂ ಯೋಚನೆ ಮಾಡ್ಬೇಡ. ನಾನು ನಿನ್ನ ಮದುವೆ ಆಗ್ತೀನಿ. ಬೇಡ ಅರುಣ್, ನನ್ನ ಮದುವೆ ಆಗಿ ನಿನ್ ಭವಿಷ್ಯನ ಹಾಳು ಮಾಡ್ಕೋಬೇಡ. ಭವಿಷ್ಯನ? ನೀನ್ ನನ್ನ ಮದುವೆ ಆಗದಿದ್ರೆ ನನ್ನ ಭವಿಷ್ಯ ಜೊತೆ ನಿನ್ನ ಭವಿಷ್ಯನೂ ಹಾಳಾಗೋಗುತ್ತೆ. ನನ್ನ ಭವಿಷ್ಯದ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡಲೇ ಇಲ್ಲ. ಪ್ರತಿದಿನ ನಿಂದೇ ಧ್ಯಾನ, ಏನೇನೋ ಯೋಚನೆ ಮಾಡಿ ನೀನ್ ನನ್ನ ಮದುವೆ ಆಗಲ್ಲ ಅನ್ಬಿಟ್ರೆ ನಾನು ನಿಜವಾಗ್ಲೂ ಹುಚ್ಚ ಆಗ್ಬಿಡ್ತೀನಿ ಶೀಲಾ, ಹುಚ್ಚ ಆಗ್ಬಿಡ್ತೀನಿ. ಸರಿ ಅರುಣ್, ನೀನೇನ್ ಬೇಕಾದ್ರೂ ಮಾಡು. ನಾನೀಗ ಯಾರ ಬಲನೂ ಇಲ್ದಿರೋ ತಬ್ಲಿ ಆಗಿದ್ದೀನಿ. ನೋಡ್ ಶೀಲಾ, ಇನ್ಯಾವತ್ತೂ ತಬ್ಲೆ ಅನ್ಬೇಡ. ಜೀವನ ಪೂರ್ತಿ ನಿನ್ನ ಬಾಳ ಸಂಗಾತಿಯಾಗಿರ್ತೀನಿ. ಹಾ ಹೌದು ಶೀಲಾ, ನಾಳೆನೆ ನಾವಿಬ್ರು ಮದುವೆ ಆಗೋಣ. ಈಗಲಾದ್ರೂ ಮಗು. ನನಗೆ ಅಂತ ಇದ್ದು ಸಾಕು ತಂದೇನು ನನ್ ಬಿಟ್ಟು ಹೋದ್ರು. ಆ ಕುಡ್ಕ ರಾಮಣ್ಣ ಯಾವಾಗ್ಲೂ ಮನೆಗ್ ಬರೋನು, ಯಾವಾಗ್ಲೂ ಹೋಗೋನು. ಈ ವಿಷಯ ಅರುಣ್ ಗೊತ್ತಾಗಿ ನಮ್ಮೂರ್ನವ್ರಿಗೆಲ್ಲ ಹೇಳಿ ನಮ್ಮೂರಿನ ದೇವಸ್ಥಾನದ ಮಧ್ಯೆ ನಮ್ಮಿಬ್ರಿಗೂ ಮದ್ವೆ ಆಯ್ತು. ನಂತರ ಒಂದಿನ ನೋಡ್ ಶೀಲಾ, ನಮ್ಮನೇಲಂತೂ ನಮ್ಮಿಬ್ರನ್ನೂ ಸೇರ್ಸಲ್ಲ. ಆದ್ರೇನಂತೆ, ನಮ್ಮ ಆಸೆ ಕನಸು ಎಲ್ಲ ನನ್ಸಾಗಿದೆ. ಆದ್ರೆ ಮೊದಲು ದುಡಿಯಕ್ಕೆ ಅಂತ ಒಂದು ಕೆಲಸ ಬೇಕು. ಅದಕ್ಕೆ ಬೆಂಗಳೂರಿಗೆ ಹೋಗ್ಬೇಕು ಅಂತಿದ್ದೀನಿ. ನಿನ್ನೊಬ್ಬಳನ್ನೇ ಬಿಟ್ಟು ಹೋಗ್ತಿದ್ದೀನಿ ಅಂತ ಭಯನ ಚಿನ್ನ? ಭಯ ಪಡ್ಬೇಡ. ಆದಷ್ಟು ಬೇಗ ಬೆಂಗಳೂರಿಗೆ ಹೋಗಿ ಒಂದು ಕೆಲಸ ಅಂತ ಹುಡುಕ್ತೀನಿ. ನನಗೆ ಬಂದಷ್ಟು ಸಂಬಳದಲ್ಲಿ ಒಂದು ಪುಟ್ಟ ಮನೆ ಅಂತ ಮಾಡಿ ಆಮೇಲೆ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ. ನಿನ್ನ ರಾಜ್ಕುಮಾರಿ ತರ ನೋಡ್ಕೋತೀನಿ. ಅರುಣ್, ನೀನ್ ನನ್ ಬಿಟ್ಟು ಹೋಗ್ಲೇಬೇಕಾ? ಭಯ ಪಡ್ಬೇಡ ಬಂಗಾರೆ. ಇನ್ನು 2 ರಿಂದ 3 ತಿಂಗಳು ಅಷ್ಟೇ. ಅಷ್ಟ್ರೊಳಗೆ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ. ಯಾಕೆ? ಶೀಲಾ, ನಿನ್ನೊಬ್ಬಳನ್ನೇ ಬಿಟ್ಟು ಹೋಗಕ್ಕೆ ನನಗೂ ಇಷ್ಟ ಇಲ್ಲ. ಆದರೆ ಭವಿಷ್ಯ ರೂಪಿಸ್ಕೋಬೇಕಾಗಿದೆ. ಅದಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನಗ್ನಗ್ತಾ ಕಳಿಸ್ಕೊಡು. ಅರುಣ್, ಅದು ಶೀಲಾ, ನಮ್ಮಿಬ್ರು ಒಳ್ಳೇದಕ್ಕೆ ಅಂತಾನೆ ಪಟ್ನಕ್ಕೆ ಹೊರಟಿರೋದು. ಸುಖವಾಗಿ ಹೋಗಿ ಕ್ಷೇಮವಾಗಿ ಹಿಂದಿರುಗು ಅಂತ ಹಾರೈಸಿ ಕಳಿಸ್ಕೊಡು ಪ್ಲೀಸ್ ಶೀಲಾ. ಸರಿ,
ಬೇಗ ಬಂದ್ಬಿಡು ಅರುಣ್. ನಿನಗೋಸ್ಕರ ಈ ಜೀವ ಕಾಯ್ತಾ ಇರತ್ತೆ ಅನ್ನೋದನ್ನ ಮಾತ್ರ ಮರಿಬೇಡ. ಹೋಗಿ ಬರ್ತೀನಿ. ಶೀಲಾ, ಯಾಕೆ ಹೇಳ್ತಾ ಇದೀಯಾ? 3 ತಿಂಗಳಿಂದ ನೀನ್ ನೋಡಕ್ ಬರ್ಲಿಲ್ಲ, ಪತ್ರನೂ ಬರಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇದೀಯಾ? ಈಗ ಏನಾಯ್ತು? ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋ, ಈಗಲೇ ಬೆಂಗಳೂರಿಗೆ ಹೋಗ್ಬೇಕು. ನನಗೆ ಒಳ್ಳೆ ಕೆಲಸ ಸಿಕ್ಕಿದೆ. ನಾನು ನನ್ನ ಫ್ರೆಂಡು ಸೇರಿ ಒಂದು ಆಡ್ ಆಫೀಸ್ ಓಪನ್ ಮಾಡಿದೀವಿ. ಜೊತೆಗೆ ನನ್ನ ಫ್ರೆಂಡು ಇರಕ್ಕೊಂದು ಮನೆ ಬೇರೆ ಮಾಡ್ಕೊಟ್ಟಿದ್ದಾನೆ. ಬೇಗ 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 ರೆಡಿಯಾಗಿ ಹೊರಡೋಣ. ಇಲ್ಲ, ನಾನು ಬೆಂಗಳೂರಿಗೆ ಬರಲ್ಲ. ಶೀಲಾ, ಏನ್ ಮಾತಾಡ್ತಾ ಇದೀಯಾ? ನಾನು ನಿನ್ಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದೀನಿ ಗೊತ್ತಾ? ನೀವೆಷ್ಟು ಹೇಳಿದ್ರು ಅಷ್ಟೇ. ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ. ನಾನು ಈ ಹಳ್ಳಿ ಬಿಟ್ಟು ಬರಲ್ಲ. ನಿನ್ ಪರಿಸ್ಥಿತಿ ಏನು ಅಂತ ನನಗೆ ಅರ್ಥ ಆಗತ್ತೆ ಶೀಲಾ. ನೀನ್ ಬೆಳೆದಿರೋ ಈ ವಾತಾವರಣ, ಸಾಕಿ ಬೆಳೆಸಿದ ನಿನ್ ತಂದೆ ನೆನಪು, ಸಾಲದಕ್ಕೆ ಆ ಸತ್ತು ಹೋಗಿರೋ ಕುಡುಕ ರಾಮಣ್ಣನ ನೆನಪು, ಅಲ್ಲದೆ ಈ ಹಳ್ಳಿನೆಲ್ಲ ಬಿಟ್ಟು ಬರಕ್ಕಾಗಲ್ಲ ಅಂತ ನೀ ಹೇಳ್ತಾ ಇದೀಯಲ್ವಾ? ಆದ್ರೆ ನನ್ನ ಮಾತು ಕೇಳು, ಇವತ್ತು ನಾನು ಆಫೀಸ್ಗೆ ಹೋಗ್ಲೇಬೇಕು. ಪ್ಲೀಸ್ ಅರುಣ್, ನನ್ನ ಮಾತು ಕೇಳಿ. ಶೀಲಾ, ನನ್ನ ಮೇಲಾಣೆ, ಅಪ್ಪಿತಪ್ಪಿ ಕೂಡ ಇನ್ನೊಂದ್ಸಲ ನನ್ನ ಜೊತೆ ಬರಲ್ಲ ಅಂತ ಹೇಳ್ಬೇಡ. ಅರುಣ್, ಈಗ ನನ್ನ ಪರಿಸ್ಥಿತಿ ಏನು ಅಂತ ನಿನ್ಗೆ ಹೇಳಕ್ಕಾಗಲ್ಲ. ದಯವಿಟ್ಟು ನನ್ನ ಬಿಟ್ಬಿಡು. ಶೀಲಾ, ಆಣೆ ಮಾಡ್ದೆ ತಾನೆ? ಇನ್ನೇನು ಮಾತಾಡ್ಬೇಡ. ಏನೇ ವಿಷಯ ಇದ್ರು ಬೆಂಗಳೂರಿಗೆ ಹೋದ್ಮೇಲೆ ಹೇಳು. ಮೊದ್ಲು ಹೊರಡು. ಶೀಲಾ, ನಾನು ಅವಾಗಿಂದ ನೋಡ್ತಾನೆ ಇದೀನಮ್ಮ. ನೀನು ಅವನು ಒಂದ್ ಮಾತಿಗೆ ಒಪ್ಪಲ್ಲ ಅಂತೀಯಲ್ಲಮ್ಮ. ನೀನು ಅವನ ಜೊತೆ ಹೋಗೋದಲ್ದೆ ಅವನ ಜೊತೆ ಸಂಸಾರ ಮಾಡಿ ನಿಮ್ಮ ಹಿರಿಕರಿಗೆ ಒಳ್ಳೆ ಹೆಸರು ತಗೊಂಬರಮ್ಮ. ಬೇಗ ಹೊರಡು ಶೀಲಾ. ಆಯ್ತಣ್ಣ, ಹ್ಞೂ ಕಣಮ್ಮ. ನಾನು ಹೊರಡ್ತೀನಿ. ಆ ಭಗವಂತ ನಿಮಗೆ ಚೆನ್ನಾಗಿಟ್ಟಿಲ್ಲಮ್ಮ. ಆಯ್ತು, ನಮಸ್ಕಾರ ಯಜಮಾನ್ರೆ. ಆಯ್ತು, ಒಳ್ಳೇದು ಒಳ್ಳೇದು. ಬಾ ಶೀಲಾ, ಹೋಗ. ಟೈಮ್ ಆಗತ್ತೆ, ಬಾ ಬಾ. ಆಯ್ತು, ಹೋಗೋಣ. ನೋಡ್ ಶೀಲಾ, ಈ ಗಾರ್ಡನ್, ಈ ವಾತಾವರಣ ನಿನ್ನ ಹಳೆ ವಾತಾವರಣಕ್ಕೆ ಏನು ಬಹಳ ವ್ಯತ್ಯಾಸ ಕಾಣಿಸಲ್ಲ. ನೀನ್ ದಿವಸ ಇಲ್ಲಿ ಆರಾಮಾಗಿರ್ಬೋದು. ನೋಡು, ಬಾ. ಬಾ ಶೀಲಾ. ಎಷ್ಟಾಯ್ತಪ್ಪ? ತಗೋ, 89 ಕೀಪ್ ದ ಸರ್. ಚೇಂಜ್. ಥ್ಯಾಂಕ್ಸ್. ಆಯ್ತು ಸರ್. ಬಾ ಶೀಲಾ, ಮೊದಲನೇ ಸರಿ ನಿಮ್ಮ ಮನೆಗೆ ಬರ್ತಾ ಇದೆಯಾ? ಹೇಗಿದೆ ಶೀಲಾ ನಿಮ್ಮನೆ? ನೀನು ಈ ಮನೆಗೆ ಕಾಲಿಟ್ಟು ಗಳಿಗೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದೆಲ್ಲ ಒಟ್ಟಿಗೆ ಬಂದು ತುಂಬಿಕೊಳ್ಳಿ. ಲಕ್ಷ್ಮಿ ಸದಾ ಕಾಲ್ ಮುರ್ಕೊಂಡು ಕೂತಿರ್ಲಿ. ಒಳಗೋಣ, ಬಾ. ಬಾ ಶೀಲಾ, ಬಾ.